ಈ ಪಟ್ಟಣಕ್ಕೆ ಏನಾಗಿದೆ? ಅಪ್ಡೇಟ್ಗಳಿಲ್ಲದೆ ಎಲ್ಲ ಗಾಳಿ ಹೊಡಿತಾ ಇದೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಮೊದಲನೇದಾಗಿ ಮಂಡೇ ನೈಟ್ ರಾ ನೆಟ್ಫ್ಲಿಕ್ಸ್ 1 ಇಯರ್ ಆನಿವರ್ಸರಿ ಬಗ್ಗೆ ಮಾತಾಡೋದಾದ್ರೆ, ನಿಮಗೆ ಗೊತ್ತಿರಬಹುದು ಆ ಒಂದು ಮಂಡೇ ನೈಟ್ ರಾನ ಡಬ್ಲ್ಯೂ ಅವರು ತುಂಬಾನೇ ದೊಡ್ಡದಾಗಿ ಬುಕ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಇವನ್ ಸ್ಟ್ರೇಂಜರ್ ಥಿಂಗ್ಸ್ ಜೊತೆ ಕೊಲಾಬ್ ಆಗಿ ಕೂಡ ಆ ಒಂದು ಮಂಡೇ ನೈಟ್ ರಾನ ಡಬ್ಲ್ಯೂ ಅವರು ನಡೆಸ್ತಾ ಇದ್ದಾರೆ. ಅಂಡ್ ಅದಕ್ಕೋಸ್ಕರ ಹೊಸ ಪೋಸ್ಟರ್ ನ ನೀವು ಇಲ್ಲಿ ನೋಡ್ತಾ ಇರಬಹುದು. ನೆಟ್ಫ್ಲಿಕ್ಸ್ ಅವರು ಇದನ್ನ ರಿಲೀಸ್ ಮಾಡಿದ್ದಾರೆ. ಒಂದ್ ಕಡೆ ಸಿಎಂ ಪಂಕ್ ಇದ್ದಾರೆ, ಒಂದ್ ಕಡೆ ನಮ್ಮ ಬ್ರಾನ್ ಬ್ರೇಕರ್ ಅವರು ಇದ್ದಾರೆ. ಅಂಡ್ ಸ್ಟ್ರೇಂಜರ್ ಥಿಂಗ್ಸ್ ಥೀಮ್ ಅಲ್ಲಿ ಈ ಒಂದು ಪೋಸ್ಟರ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಡಬ್ಲ್ಯೂ ಅವರು ತುಂಬಾ ದೊಡ್ಡದಾಗಿ ಸ್ಟ್ರೇಂಜರ್ ಥಿಂಗ್ಸ್ ಗಳ ಜೊತೆ ಕೊಲಾಬ್ ಆಗಿದ್ದಾರೆ ಅಂತಾನೆ ಹೇಳ್ಬೇಕು. ಸೊ ರಿಂಗ್ ಸೈಡ್ ಅಲ್ಲಿ ಸ್ಟ್ರೇಂಜರ್ ಥಿಂಗ್ಸ್ ಗಳ ಕಾಸ್ಟ್ ಕೂರೋದು ನೋಡೋದಕ್ಕೆ ಸಿಗಬಹುದು. ಪ್ರಾಬಬ್ಲಿ ಸ್ಟ್ರೇಂಜರ್ ಥಿಂಗ್ಸ್ ಬೇಸ್ಡ್ ಯಾವುದೋ ಒಂದು ಮ್ಯಾಚ್ ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು. ಏನೇ ಆಗ್ಲಿ, ಮಂಡೇ ನೈಟ್ ರಾನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಯಾಕಂದ್ರೆ ಡಬ್ಲ್ಯೂ ಅವರು ಬ್ಯಾಂಗರ್ ಆಗಿ ಆ ಒಂದು ಮಂಡೇ ನೈಟ್ ರಾನ ಬುಕ್ ಮಾಡ್ತಾ ಇದ್ದಾರೆ. ಇವನ್ ರೋಮನ್ ರೈನ್ಸ್, ಬ್ರಾಕ್ ಲೆಸ್ನರ್, ಎಲೆ ನೈಟ್, ಚಾಡ್ ಗೇಬಲ್ ಇವರೆಲ್ಲರೂ ಕೂಡ ಇರ್ತಾರೆ ಮಂಡೇ ನೈಟ್ ರಾಲಿ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಅಂಡ್ ಕ್ರಿಸ್ ಜೆರಿಕೋ ಅವರು ಕೂಡ ಮಂಡೇ ನೈಟ್ ರಾಲಿ ಇರ್ತಾರೆ ಅಂತ ಅಪ್ಡೇಟ್ಗಳು ಬರ್ತಾ ಇತ್ತು. ಬಟ್ ಈಗ ಆ ಒಂದು ಅಪ್ಡೇಟ್ ಬದಲಾಗಿ ಕ್ರಿಸ್ ಜೆರಿಕೋ ಅವ್ರನ್ನ ಪ್ರಾಬಬ್ಲಿ ಡಬ್ಲ್ಯೂ ಅವರು ಹೋಲ್ಡ್ ಮಾಡಬಹುದು. ಅಂದ್ರೆ ಮಂಡೇ ನೈಟ್ ರಾ ಈಗಾಗಲೇ ತುಂಬಾ ದೊಡ್ಡ ಇವೆಂಟ್ ಆಗಿದೆ. ಸಿಎಂ ಪಂಕ್ ಹಾಗೆ ಬ್ರಾನ್ ಬ್ರೇಕರ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ರೋಮನ್ ರೈನ್ಸ್ ಹಾಗೆ ಬ್ರಾಕ್ ಲೆಸ್ನರ್ ಅವರು ಬರಬಹುದು ಅಂತ ಅಪ್ಡೇಟ್ ಇದೆ. ಎಲ್ನೈಟ್ ಹಾಗೆ ಚಾಡ್ ಗೇಬಲ್ ಅವರ ರಿಟರ್ನ್ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಸ್ಟ್ರೇಂಜರ್ ಥಿಂಗ್ಸ್ ಗಳ ಜೊತೆ ಕೊಲಾಬ್ ಕೂಡ ಆಗಿದ್ದಾರೆ. ಇಷ್ಟೆಲ್ಲರ ನಡುವೆ ಕ್ರಿಸ್ ಜೆರಿಕೋ ಅವರಿಗೆ ಟೈಮ್ ನ ಕೊಡೋದಕ್ಕೆ ಆಗುತ್ತಾ ಡಬ್ಲ್ಯೂ ಕೈಯಲ್ಲಿ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಅದಕ್ಕೋಸ್ಕರ ಸ್ವಲ್ಪ ಜನ ಹೇಳ್ತಾ ಇದ್ದಾರೆ ಪ್ರಾಬಬ್ಲಿ ಡಬ್ಲ್ಯೂ ಅವರು ಕ್ರಿಸ್ ಜೆರಿಕೋ ಅವರ ರಿಟರ್ನ್ ನ ಹೋಲ್ಡ್ ಮಾಡಬಹುದು ಅಂತ. ಬಟ್ ಸ್ಟ್ರಾಂಗ್ ಆಗಿ ಅಪ್ಡೇಟ್ ಗಳು ಬರ್ತಿರೋದು ಕ್ರಿಸ್ ಜೆರಿಕೋ ಅವರು ಕೂಡ ನೆಕ್ಸ್ಟ್ ಮಂಡೇ ನೈಟ್ ರಾಲೇನೆ ರಿಟರ್ನ್ ಆಗ್ತಾರೆ ಅಂತ. ಕಾದ್ ನೋಡೋಣ ಗಾಯ್ಸ್. ಡಬ್ಲ್ಯೂ ಅವರು ಪ್ಲಾನ್ಸ್ ಅಲ್ಲಿ ಏನಾದ್ರು ಚೇಂಜ್ ಮಾಡಿದ್ರೆ ಕ್ರಿಸ್ ಜೆರಿಕೋ ಅವರ ರಿಟರ್ನ್ ಹೋಲ್ಡ್ ಆಗಬಹುದು. ಸದ್ಯಕ್ಕೆ ನಮ್ಮ ಕ್ರಿಸ್ ಜೆರಿಕೋ ಅವರು ಈಗ ಫ್ರೀ ಏಜೆಂಟ್ ಆಗಿದ್ದಾರೆ. ಅಂಡ್ ಇಷ್ಟೊತ್ತಿಗಾಗಲೇ ಡಬ್ಲ್ಯೂ ಕಂಪನಿ ಜೊತೆ ಅವರ ಕಾಂಟ್ರಾಕ್ಟ್ ಕೂಡ ಮುಗ್ದಿರುತ್ತೆ ಅಂತ ಅನ್ಕೋತೀನಿ. ಹೊಸ ಕಾಂಟ್ರಾಕ್ಟ್ ನ ಅವರು ಸೈನ್ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಬಿಯಾಂಕಾ ಬ್ಲೇರ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಬಿಯಾಂಕಾ ಬ್ಲೇರ್ ಅವರು ರಸಲ್ಮೇನಿಯಾ 41 ಆದ್ಮೇಲಿಂದ ಕೂಡ ನಮಗೆ ನೋಡೋದಕ್ಕೆ ಸಿಕ್ಕೇ ಇಲ್ಲ. ಅವರಿಗೆ ಫಿಂಗರ್ ಇಂಜುರಿ ಆಗಿತ್ತು. ಅಂಡ್ ನಾವೆಲ್ಲ ಅನ್ಕೊಂಡಿದ್ವಿ ಫಿಂಗರ್ ಇಂಜುರಿ ಅಲ್ವಾ, ಒಂದ್ 2 ತಿಂಗಳು 3 ತಿಂಗಳಲ್ಲಿ ಬರ್ತಾರೆ ಅಂತ. ಬಟ್ ನಮ್ಮ ಬಿಯಾಂಕಾ ಬ್ಲೇರ್ ಅವರು 1 ವರ್ಷ ಆಯ್ತಾ ಬಂತು, ಇನ್ನೂ ಕೂಡ ಅವರು ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಕ್ಕಿಲ್ಲ. ಅಂಡ್ ಅವರ ಫಿಂಗರ್ ಇಂಜುರಿ ಕೂಡ ಸಿಕ್ಕಾಪಟ್ಟೆ ಬ್ರೂಟಲ್ ಆಗಿತ್ತು ಅಂತಾನೆ ಹೇಳ್ಬೇಕು. ರೀಸೆಂಟ್ ಆಗಿ ಅವರು ಒಂದು ಪಾಡ್ಕಾಸ್ಟ್ ಅಲ್ಲಿ ಅದನ್ನ ರಿವೀಲ್ ಕೂಡ ಮಾಡಿದ್ರು. ಅಂಡ್ ಈಗ ಅವರ ಫಿಂಗರ್ ನಾರ್ಮಲ್ ಸ್ಥಿತಿಗೆ ಬರ್ತಾ ಇದೆ ಅಂತಾನೆ ಹೇಳ್ಬೇಕು. ಅಂಡ್ ಆದಷ್ಟು ಬೇಗ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಗುತ್ತೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಅಂಡ್ ಈ ಬಾರಿಯ ವಿಮೆನ್ಸ್ ರಾಯಲ್ ರಂಬಲ್ ನ ಗೆಲ್ಲೋದಕ್ಕೂ ಕೂಡ ನಮ್ಮ ಬಿಯಾಂಕಾ ಬ್ಲೇರ್ ಅವರೇ ಫೇವರೇಟ್ ಆಗಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ಸರ್ವೈವರ್ ಸೀರೀಸ್ ನ ಮಾಸ್ಕ್ ಮ್ಯಾನ್ ಬಗ್ಗೆ. ನಿಮಗೆ ಗೊತ್ತಿರಬಹುದು ಸರ್ವೈವರ್ ಸೀರೀಸ್ ಅಲ್ಲಿ ನಮಗೆ ಮಾಸ್ಕ್ ಮ್ಯಾನ್ ನ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಸರ್ವೈವರ್ ಸೀರೀಸ್ ಅಲ್ಲಿ ಮಾಸ್ಕ್ ಹಾಕೊಂಡು ಬಂದಿದ್ದು ನಮ್ಮ ಆಸ್ಟನ್ ಥಿಯರಿನೇ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ರೀಸೆಂಟ್ ಆಗಿ ನಮ್ಮ ಆಸ್ಟನ್ ಥಿಯರಿ ಅವರು ಈ ಒಂದು ಫೋಟೋನ ಶೇರ್ ಮಾಡ್ಕೊಂಡಿದ್ದಾರೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಸರ್ವೈವರ್ ಸೀರೀಸ್ ಅಲ್ಲಿ ಆಸ್ಟನ್ ಥಿಯರಿ ಅವರು ಇದೇ ಗೆಟಪ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿದ್ರು. ಅಂಡ್ ಮಂಡೇ ನೈಟ್ ರಾಲಿ ಬಂದಂತಹ ವ್ಯಕ್ತಿ ಬೇರೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಆ ವ್ಯಕ್ತಿ ಆ ರೀತಿ ಕಾಣಿಸ್ತಾ ಇರಲಿಲ್ಲ. ಮಂಡೇ ನೈಟ್ ರಾಲಿ ಬಂದಿದ್ದು ಯಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸರ್ವೈವರ್ ಸೀರೀಸ್ ಅಲ್ಲಿ ಆಸ್ಟನ್ ಥಿಯರಿ ಅವರೇ ಮಾಸ್ಕ್ ಮ್ಯಾನ್ ಆಗಿ ಗೆಟಪ್ ನ ಹಾಕೊಂಡು ಬಂದಿದ್ದು. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಫಿನಾಮಿನಲ್ ಒನ್ ಎಜೆ ಸ್ಟೈಲ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಇಷ್ಟು ದಿನ ನಮ್ಮ ಎಜೆ ಸ್ಟೈಲ್ ಅವರು ಡ್ರ್ಯಾಗನ್ ಲೀ ಅವರ ಜೊತೆ ಸೇರ್ಕೊಂಡು ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಗೆದ್ಕೊಂಡಿದ್ರು. ಅಂಡ್ ಒಂದು ಅದ್ಭುತವಾದ ಟೈಟಲ್ ರೈನ್ ಅವರು ಕೊಟ್ಟರು ಅಂತಾನೆ ಹೇಳ್ಬೇಕು. ಅಂಡ್ ಇದರಿಂದ ನಮ್ಮ ಡ್ರ್ಯಾಗನ್ ಲೀ ಅವರ ಕರಿಯರ್ಗೂ ಕೂಡ ಸ್ವಲ್ಪ ಬೂಸ್ಟ್ ಸಿಕ್ಕಂಗಾಗಿದೆ. ಅಂಡ್ ಈಗ ನಮ್ಮ ಎಜೆ ಸ್ಟೈಲ್ ಆಗಿ ಡ್ರ್ಯಾಗನ್ ಲೀ ಅವರು ಆ ಒಂದು ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಸೋತಿದ್ದಾರೆ. ಅಂಡ್ ಈಗ ಡಬ್ಲ್ಯೂ ಅವರು ಎಜೆ ಸ್ಟೈಲ್ ಅವರ ಸಿಂಗಲ್ಸ್ ರನ್ ಮೇಲೆ ಫೋಕಸ್ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ನಾವು ಅಫಿಷಿಯಲ್ ಆಗಿ ನಿನ್ನೆಯಿಂದ ಅಂದ್ರೆ USA ಅವರಿಗೆ ಇವತ್ತಿಂದ ಎಜೆ ಸ್ಟೈಲ್ ಅವರ ರಿಟೈರ್ಮೆಂಟ್ ದಿನಗಳ ಪ್ರಾರಂಭ ನೋಡೋದಕ್ಕೆ ಸಿಕ್ಕಿದೆ. ನಿಮಗೆ ಗೊತ್ತಿರಬಹುದು, ಎಜೆ ಸ್ಟೈಲ್ ಅವರು 2026ರಲ್ಲಿ ರಿಟೈರ್ಡ್ ಆಗ್ತಾ ಇದ್ದಾರೆ. ಗೊತ್ತಿಲ್ಲ ಅವರು ಯಾವ ಇವೆಂಟ್ ಅಲ್ಲಿ ರಿಟೈರ್ಡ್ ಆಗ್ತಾರೆ ಅಂತ. ಅಂಡ್ ಸಮ್ಮರ್ ಸ್ಲಾಮ್ ಗಿಂತ ಮುಂಚೆನೆ ಅವರು ರಿಟೈರ್ಡ್ ಆಗ್ತಾರೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಕಳೆದ ಬಾರಿಯ ಸಮ್ಮರ್ ಸ್ಲಾಮ್ ನನ್ನ ಲಾಸ್ಟ್ ಸಮ್ಮರ್ ಸ್ಲಾಮ್ ಅಂತ ನಮ್ಮ ಎಜೆ ಸ್ಟೈಲ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು. ಸಮ್ಮರ್ ಸ್ಲಾಮ್ ಗಿಂತ ಮುಂಚೆ ಅವರು ಎಲ್ ಬೇಕಾದ್ರೂ ರಿಟೈರ್ಡ್ ಆಗಬಹುದು. ಅದಕ್ಕೋಸ್ಕರ ಡಬ್ಲ್ಯೂ ಅವರು ಈಗ ಎಜೆ ಸ್ಟೈಲ್ ಅವರ ಸಿಂಗಲ್ಸ್ ರನ್ ನ ಪ್ಲಾನ್ ಮಾಡಿದ್ದಾರೆ. ಅಂಡ್ ಅಷ್ಟೇ ಅಲ್ಲ, ಅವರ ರಿಟೈರ್ಮೆಂಟ್ ಕೂಡ ಈಗ ಅಫಿಷಿಯಲ್ ಆಗಿ ಪ್ರಾರಂಭ ಆಗಿದೆ. ಅಂಡ್ ಅದರಿಂದಾನೇ ಡಬ್ಲ್ಯೂ ಅವರು ಗಂತರಾಗೆ ಎಜೆ ಸ್ಟೈಲ್ ಅವರ ಫೇಸ್ ಆಫ್ ಗಳನ್ನ ಮಂಡೇ ನೈಟ್ ರಾಲಿ ತೋರಿಸ್ತಾ ಇದ್ರು. ನೋಡೋಣ ಗಾಯ್ಸ್, ಎಜೆ ಸ್ಟೈಲ್ ಅವರ ಲಾಸ್ಟ್ ಮ್ಯಾಚ್ ನಮಗೆ ಎಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ. ಅಂಡ್ ನಿಜವಾಗ್ಲೂ ಬೇಜಾರಾಗ್ತಾ ಇದೆ, ಎಜೆ ಸ್ಟೈಲ್
ಅವರ ರಿಟೈರ್ಮೆಂಟ್ ಕೂಡ ಈಗ ನೋಡೋದಕ್ಕೆ ಸಿಗ್ತಾ ಇದೆ ಅಂತ. ಬೇಜಾರು ಮಾಡ್ಕೊಂಡ್ರೆ ಇನ್ನೂ ಸ್ವಲ್ಪ ನಾನು ನಿಮಗೆ ಬೇಜಾರು ಮಾಡ್ತೀನಿ. ಆ ಬೇಜಾರು ಏನಪ್ಪಾ ಅಂದ್ರೆ ಆದಷ್ಟು ಬೇಗ ಬ್ರಾಕ್ ಲೆಸ್ನರ್ ಹಾಗೆ ಕ್ರಿಸ್ ಜೆರಿಕೋ ಅವರ ರಿಟೈರ್ಮೆಂಟ್ ಕೂಡ ನೋಡೋದಕ್ಕೆ ಸಿಗಬಹುದು. ಕೆಲವೊಂದಷ್ಟು ರೂಮರ್ಸ್ಗಳು ಬರ್ತಿರೋ ಪ್ರಕಾರ ಇವರಿಬ್ಬರು ಕೂಡ ಇದೇ ವರ್ಷ ರಿಟೈರ್ಡ್ ಆಗೋ ಚಾನ್ಸಸ್ ಇದೆ. ನಮ್ಮ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ ನನಗೆ ಸ್ವಲ್ಪ ಡೌಟ್ ಇದೆ, ಯಾಕಂದ್ರೆ ರಸಲ್ ಮೇನಿಯಾ 43 ನಮಗೆ ಸೌದಿ ಅರೇಬಿಯಾದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಅಂಡ್ ಅಲ್ಲಿ ಡಬ್ಲ್ಯೂ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ 100% ಬುಕ್ ಮಾಡ್ತಾರೆ ಅಂತ ಅನ್ಕೋತೀನಿ. ಬಟ್ ಈ ಬಾರಿಯ ಸಮ್ಮರ್ ಸ್ಲಾಮ್ ನಮ್ಮ ಬ್ರಾಕ್ ಲೆಸ್ನರ್ ಅವರ ಹೋಮ್ ಗ್ರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಪ್ರಾಬಬ್ಲಿ ಅಲ್ಲಿ ಬ್ರಾಕ್ ಲೆಸ್ನರ್ ಅವರ ರಿಟೈರ್ಮೆಂಟ್ ಕೂಡ ಡಬ್ಲ್ಯೂ ಅವರು ಪ್ಲಾನ್ ಮಾಡಬಹುದು. ಬ್ರಾಕ್ ಲೆಸ್ನರ್ ಅವರ ಮೇಲೆ ಸ್ವಲ್ಪ ಡೌಟ್ ಇದೆ, ಬಟ್ ಕ್ರಿಸ್ ಜೆರಿಕೋ ಅವರು ಪ್ರಾಬಬ್ಲಿ ಈ ವರ್ಷ ರಿಟೈರ್ಡ್ ಆಗ್ತಾರೆ ಅಂತ ಅನ್ಕೋತೀನಿ. ಅಂಡ್ ಎಜೆ ಸ್ಟೈಲ್ ಅವರು ಅವರಿಬ್ಬರಿಗಿಂತ ಮೊದಲು ರಿಟೈರ್ಡ್ ಆಗೋದು ನಮಗೆ ನೋಡೋದಕ್ಕೆ ಸಿಗಬಹುದು. ಮೊದಲು ಗೋಲ್ಡ್ಬರ್ಗ್, ಅದಾದ್ಮೇಲೆ ಜಾನ್ ಸಿನಾ ಅಂಡ್ ಈಗ ಎಜೆ ಸ್ಟೈಲ್, ಅದಾದ್ಮೇಲೆ ಕ್ರಿಸ್ ಜೆರಿಕೋ ಅಂಡ್ ಫೈನಲ್ ಆಗಿ ಬ್ರಾಕ್ ಲೆಸ್ನರ್. ಎಲ್ಲಾ ದಿಗ್ಗಜರು ಕೂಡ 1 by 1 ತನ್ನ ಕರಿಯರ್ ನ ಎಂಡ್ ಮಾಡ್ಕೋತಾ ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸರಾಯ ಪೇಜ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಮ್ಮ ಪೇಜ್ ಅವರು ನಮಗೆ TNA ಅಲ್ಲಿ ನೋಡೋದಕ್ಕೆ ಸಿಕ್ಕಿದ್ರು ಅಂಡ್ ಅಲ್ಲಿಂದಾನು ಕೂಡ ಈಗ ಅವರು ಫ್ರೀ ಏಜೆಂಟ್ ಆಗಿದ್ದಾರೆ ಅಂಡ್ ರೀಸೆಂಟ್ ಆಗಿ ಒಂದು ಇಂಡಿ ರೆಸ್ಲಿಂಗ್ ಅಲ್ಲೂ ಕೂಡ ಅವರು ನಮಗೆ ನೋಡೋದಕ್ಕೆ ಸಿಕ್ಕಿದ್ರು. ಅದಾದ್ಮೇಲೆ ಅಪ್ಡೇಟ್ ಗಳು ಬರ್ತಾ ಇತ್ತು, ಡಬ್ಲ್ಯೂ ಅವರು ಪ್ರಾಬಬ್ಲಿ ಈ ಬಾರಿಯ ರಾಯಲ್ ರಂಬಲ್ ಗೆ ಪೇಜ್ ಅವರ ರಿಟರ್ನ್ ಮಾಡಿಸಬಹುದು ಅಂತ. ಅದರಲ್ಲೂ ಕೂಡ ಆ ಒಂದು ಇಂಡಿ ರೆಸ್ಲಿಂಗ್ ಶೋಗೆ ನಮ್ಮ ಪೇಜ್ ಅವರು ಡಬ್ಲ್ಯೂ ಓಲ್ಡ್ ಥೀಮ್ ಸಾಂಗ್ ಅಲ್ಲೇ ಅಲ್ಲಿಗೆ ಬಂದಿದ್ರು ಅಂತಾನೆ ಹೇಳ್ಬೇಕು. ಅಂಡ್ ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಅವರು ಸದ್ಯಕ್ಕೆ ಪೇಜ್ ಅವರ ನೇಮ್ ನ ಡಿಸ್ಕಸ್ ಮಾಡ್ತಾ ಇಲ್ವಂತೆ. ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ಜಾನ್ ಸಿನಾ ಅವರ ರಿಟೈರ್ಮೆಂಟ್ ಟೂರ್ ಮುಗಿದ ಕೂಡಲೇ ಅಂದ್ರೆ ಡಿಸೆಂಬರ್ ಲಾಸ್ಟ್ ವೀಕ್ ಅಲ್ಲಿ ಡಬ್ಲ್ಯೂ ಅವರು ರಾಯಲ್ ರಂಬಲ್ ನ ಕುರಿತಾಗಿ ಒಂದು ಮೀಟಿಂಗ್ ನ ಮಾಡ್ತಾರೆ ಅಂತ. ಅಂಡ್ ಆ ಒಂದು ಮೀಟಿಂಗ್ ಅಲ್ಲೂ ಕೂಡ ಡಬ್ಲ್ಯೂ ಅವರು ಪೇಜ್ ಅವರ ನೇಮ್ ನ ಡಿಸ್ಕಸ್ ಮಾಡಿಲ್ವಂತೆ. ಸೊ ಈ ಒಂದು ಅಪ್ಡೇಟ್ ನ ನೋಡ್ತಾ ಇದ್ರೆ ಪೇಜ್ ಅವರು ರಾಯಲ್ ರಂಬಲ್ ಅಲ್ಲಿ ರಿಟರ್ನ್ ಆಗೋದು ಡೌಟ್ ಅಂತ ಅನಿಸ್ತಾ ಇದೆ. ಕಳೆದ ವರ್ಷದ ರಾಯಲ್ ರಂಬಲ್ ಅಲ್ಲಿ ಅವರು ರಿಟರ್ನ್ ಆಗ್ತಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇತ್ತು, ಬಟ್ ಅಲ್ಲಿ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗ್ಲಿಲ್ಲ. ಹೋಪ್ಫುಲಿ ಇಲ್ಲಿ ನೋಡೋದಕ್ಕೆ ಸಿಗಬಹುದು ಅಂತ ಅನ್ಕೋತೀನಿ. ಯಾರಿಗೆ ಗೊತ್ತು, ನಮ್ಮನ್ನೆಲ್ಲ ಯಾಮರ್ಸೋದಕ್ಕೋಸ್ಕರ ಡಬ್ಲ್ಯೂ ಅವರು ಈ ರೀತಿ ಅಪ್ಡೇಟ್ ನ ಅವರೇ ಲೀಕ್ ಮಾಡ್ತಾ ಇರಬಹುದು. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ಆಗ್ತಾ ಇರತಕ್ಕಂತಹ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ 3 ಸ್ಟೇಜ್ ಆಫ್ ಹೆಲ್ ಮ್ಯಾಚಿನ ಬೆಟ್ಟಿಂಗ್ ಗೋಡ್ಸ್ ಬಗ್ಗೆ. ರೀಸೆಂಟ್ ಆಗಿ ಇವರ ಮ್ಯಾಚಿನ ಬೆಟ್ಟಿಂಗ್ ಗೋಡ್ಸ್ ಅಫಿಷಿಯಲ್ ಆಗಿ ರಿಲೀಸ್ ಆಗಿದೆ ಅಂಡ್ ಈ ಒಂದು ಬೆಟ್ಟಿಂಗ್ ಗೋಡ್ಸ್ ಪ್ರಕಾರ ಸ್ಟಿಲ್ ನಮ್ಮ ಕೋಡಿ ರೋಡ್ಸ್ ಅವರೇ ಕ್ಲಿಯರ್ ಫೇವರೇಟ್ ಆಗಿದ್ದಾರೆ. ಕೋಡಿ ರೋಡ್ಸ್ ಅವರಿಗೆ ಜಾಸ್ತಿ ಆಡ್ಸ್ ಇದೆ ಕೋಡಿ ರೋಡ್ಸ್ ಅವರು ಗೆಲ್ತಾರೆ ಅಂತ. ಅಂಡ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಸೀದಾ ಅಂಡರ್ ಡಾಗ್ ಆಗಿದ್ದಾರೆ ಅಂತಾನೆ ಹೇಳ್ಬೇಕು. ಸೊ ಬೆಟ್ಟಿಂಗ್ ಗೋಡ್ಸ್ ಪ್ರಕಾರ ಸದ್ಯಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಳ್ಳೋದಕ್ಕೆ ಕ್ಲಿಯರ್ ಫೇವರೇಟ್ ಆಗಿದ್ದಾರೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆ. ನಾಳೆ ಸ್ಮ್ಯಾಕ್ ಡೌನ್ ಈ ವರ್ಷದ ಮೊದಲ ಸ್ಮ್ಯಾಕ್ ಡೌನ್ ಆಗಲಿದೆ. ಅಷ್ಟೇ ಅಲ್ಲ, ನಾಳೆ ಸ್ಮ್ಯಾಕ್ ಡೌನ್ ನಮಗೆ 3 ಗಂಟೆ ನೋಡೋದಕ್ಕೆ ಸಿಗುತ್ತೆ. ನಾಳೆಯಿಂದ ಸ್ಮ್ಯಾಕ್ ಡೌನ್ ಟೈಮಿಂಗ್ಸ್ 2 ಗಂಟೆ ಅಲ್ಲ, ಬದಲಿಗೆ 3 ಗಂಟೆ ಅಂತಾನೆ ಹೇಳ್ಬೇಕು. ಎಕ್ಸ್ಟ್ರಾ 1 ಗಂಟೆನ ಡಬ್ಲ್ಯೂ ಅವರು ಆಡ್ ಮಾಡಿದ್ದಾರೆ. ಲಿಟರಲಿ ಬೋರಿಂಗ್ ಆಗುತ್ತೋ ಚೆನ್ನಾಗಾಗುತ್ತೋ ನನಗಂತೂ ಗೊತ್ತಿಲ್ಲ. ಒಟ್ನಲ್ಲಿ ನಾಳೆ ನಮಗೆ ಗೊತ್ತಾಗುತ್ತೆ ಇನ್ನ 3 ಗಂಟೆ ನಾವು ನರಕ ಅನುಭವಿಸಬೇಕು ಅಥವಾ ಡಬ್ಲ್ಯೂ ಅವರು ನಿಜವಾಗ್ಲೂ ಕೂಡ ಡೆಲಿವರ್ ಮಾಡ್ತಾರೋ ಅಂತ. ಓವರ್ ಆಲ್ ನಾಳೆ ಸ್ಮ್ಯಾಕ್ ಡೌನ್ ಗೆ ಡಬ್ಲ್ಯೂ ಅವರು ಯಾವ ವಿಚಾರನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋದಾದ್ರೆ, ನಾಳೆ ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ ಕೋಡಿ ರೋಡ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗ್ತಾ ಇದೆ. ಅಫ್ಕೋರ್ಸ್ ವರ್ಷದ ಮೊದಲ ಸ್ಮ್ಯಾಕ್ ಡೌನ್ ಚಾಂಪಿಯನ್ ಇಲ್ಲ ಅಂದ್ರೆ ಹೇಗೆ ಅಲ್ವಾ. ಸೊ ಕೋಡಿ ರೋಡ್ಸ್ ಅವರ ಎಂಟ್ರಿ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಪ್ರಾಬಬ್ಲಿ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗಬಹುದು. ಅಷ್ಟೇ ಅಲ್ಲ, ನಮ್ಮ ಜೇಡ್ ಕಾರ್ಗಿಲ್ ಹಾಗೆ ಮಿಚಿನ್ ಅವರ ನಡುವೆ ಕೂಡ ಡಬ್ಲ್ಯೂ ಅವರು ಒಂದು ಸಿಂಗಲ್ಸ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಬಟ್ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ನಮ್ಮ ಮಿಚಿನ್ ಅವರಿಗೆ ಇಂಜುರಿ ಆಗಿದೆ. ಸೊ ಆ ಒಂದು ಇಂಜುರಿಯಿಂದ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ನ ಕ್ಯಾನ್ಸಲ್ ಕೂಡ ಮಾಡಬಹುದು. ಅದನ್ನ ನಾಳೆ ಸ್ಮ್ಯಾಕ್ ಡೌನ್ ನಲ್ಲೇ ನಾವು ನೋಡಬೇಕು. ಅಷ್ಟೇ ಅಲ್ಲ, ನಮಗೆ ಒಂದು 8 ವಿಮೆನ್ ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ರಿಯಾ ರಿಪ್ಲಿ, ಇಯೋ ಸ್ಕೈ, ಶಾರ್ಲೆಟ್ ಫ್ಲೇರ್ ಅಂಡ್ ಅಲೆಕ್ಸಾ ಬ್ಲೇಸ್ ವರ್ಸಸ್ ನಾಯಾ ಜಾಕ್ಸ್, ಲ್ಯಾಶ್ ಲೆಜೆಂಡ್ ಹಾಗೆ ಕಬೂಕಿ ವಾರಿಯರ್ಸ್ ಗಳ ನಡುವೆ ಈ ಒಂದು ವಿಮೆನ್ಸ್ ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಷ್ಟೇ ಅಲ್ಲ, ನಮ್ಮ ಡೇಮಿಯನ್ ಪ್ರೀಸ್ಟ್ ಹಾಗೆ ಅಲಿಸ್ಟರ್ ಬ್ಲಾಕ್ ಅವರ ನಡುವೆ ಒಂದು ಆಂಬ್ಯುಲೆನ್ಸ್ ಮ್ಯಾಚ್ ನು ಕೂಡ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಲಿಟರಲಿ ಇವರಿಬ್ಬರ ಫ್ಯೂಡ್ 6 ತಿಂಗಳಿಂದ ನಡೀತಾ ಇದೆ. ಯಾರಿಗೂ ಕೂಡ ಬೇಕಾಗದೆ ಇರತಕ್ಕಂತಹ ಫ್ಯೂಡ್ ನ ನೀವು 6 ತಿಂಗಳಿಂದ ಎಳ್ಕೊಂಡು ಬರ್ತಾ ಇದ್ದೀರಾ. ಬೇಕಾಗಿರ್ತಕ್ಕಂತಹ ಫ್ಯೂಡ್ ಗಳನ್ನ ನೀವು 2 ವೀಕ್ಲಿ ಶೋಗಳಲ್ಲಿ ಮುಗಿಸ್ತಾ ಇದ್ದೀರಾ. ಯಾರಿಗೂ ನೋಡೋದಕ್ಕೆ ಕಾಯ್ತಾ ಇದ್ದಾರೆ. ಅಲಿಸ್ಟರ್ ಬ್ಲಾಕ್ ಹಾಗೆ ಡೇಮಿಯನ್ ಪ್ರೀಸ್ಟ್ ಅವರ ಫ್ಯೂಡ್ ನ ನನಗಂತೂ ಅರ್ಥ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಇವರ ನಡುವೆ ಆಂಬ್ಯುಲೆನ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇದು ಒಂದು ಒಳ್ಳೆ ವಿಚಾರ, ಯಾಕಂದ್ರೆ ತುಂಬಾ ದಿನಗಳಾಗಿತ್ತು ಆಂಬ್ಯುಲೆನ್ಸ್ ಮ್ಯಾಚ್ ನ ನೋಡಿ. ನನಗೆ ಲಾಸ್ಟ್ ನೆನಪಿರೋದು ನಮ್ಮ ರೋಮನ್ ರೈನ್ಸ್ ಹಾಗೆ ಬ್ರಾನ್ ಸ್ಟ್ರೋಮನ್ ಅವರ ಆಂಬ್ಯುಲೆನ್ಸ್ ಮ್ಯಾಚ್, ಅದೊಂದು ನೆನಪಿದೆ. ಅಂಡ್ ಅದಾದ್ಮೇಲೆ ಆಂಬ್ಯುಲೆನ್ಸ್ ಮ್ಯಾಚ್ ಆಗಿದ್ಯೋ ಇಲ್ವೋ
ಇಲ್ವೋ ನೀವು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಐ ಥಿಂಕ್ ಆಗಿದೆ ಅಂತ ಅನ್ಕೋತೀನಿ. ಡ್ರೂ ಮ್ಯಾಕೆಂಟೈರ್ ಹಾಗೆ ರ್ಯಾಂಡಿ ಆರ್ಟನ್ ಅವರ ನಡುವೆ ಪ್ಯಾಂಡಮಿಕ್ ಇರೋದಲ್ಲಿ ಏನೇ ಆಗಲಿ ನಮ್ಮ ಡೇಮಿಯನ್ ಪ್ರಿಸ್ಟ್ ಹಾಗೆ ಅಲಿಸ್ಟರ್ ಬ್ಲಾಕ್ ಅವರ ನಡುವೆ ಆಂಬ್ಯುಲೆನ್ಸ್ ಮ್ಯಾಚ್ ಕೂಡ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇಷ್ಟು ವಿಚಾರನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಇದಲ್ದೇನು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಡಬ್ಲ್ಯೂ ಅವರು ಪ್ಲಾನ್ ಮಾಡ್ತಾರೆ ಅಂತ ಅನ್ಕೋತೀನಿ. 3 ಗಂಟೆ ಶೋನ ನೀವು ತಗೊಂಡು ಬರ್ತಾ ಇದ್ದೀರಾ, ನನಗಂತೂ ತಲೆ ಕೆಡ್ತಾ ಇದೆ. ವಿಡಿಯೋ ಮಾಡೋಕ್ಕೂ ಕೂಡ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಏನೇ ಆಗ್ಲಿ ವಿಡಿಯೋನ ಮಾಡಿ ತಗೊಂಡು ಬರ್ತೀನಿ. ನಾಳೆ ಸ್ಮ್ಯಾಕ್ ಡೌನ್ ಹೇಗಿರುತ್ತೆ ಅಂತಾನು ಕೂಡ ತಿಳಿಸ್ಕೊಡ್ತೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.